ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸುಖ ಕುಟುಂಬದ ಜೀವನ ಪ್ರತಿಯೊಬ್ಬರಿಗೂ ಇಷ್ಟ. ಸುಖ ಕುಟುಂಬಕ್ಕಾಗಿ ಯಾವ ರೀತಿ ಅಭ್ಯಾಸಗಳನ್ನು ಬೆಳೆಸಬೇಕು, ಯಾವ ಅಭ್ಯಾಸಗಳನ್ನು ಬೆಳೆಸಬಾರದು ಎನ್ನುವುದು ಈಗಲೂ ಕೂಡ ಎಷ್ಟೋ ಜನಕ್ಕೆ ಅರಿವಿಲ್ಲ. ಸುಖಿ ಕುಟುಂಬಕ್ಕಾಗಿ ಗರುಡ ಪುರಾಣದಲ್ಲಿ ಹೇಳಿರುವ ಈ 4 ಅಭ್ಯಾಸಗಳನ್ನು ತೊರೆದರೆ ನಿಮ್ಮ ಜೀವನ, ನಿಮ್ಮ ಕುಟುಂಬ ಸುಖಕರವಾಗಿರುತ್ತದೆ. ಆ 4 ಅಭ್ಯಾಸಗಳು ಯಾವುವು, ಆ ಅಭ್ಯಾಸಗಳಿಂದ ಆಗುವ ಯಾವ ರೀತಿಯ ಕೆಡುಕುಗಳು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಸುಖಿ ಕುಟುಂಬಕ್ಕಾಗಿ ಗರುಡ ಪುರಾಣ ತೊರೆಯಲು ಹೇಳುವ 4 ಈ ಅಭ್ಯಾಸಗಳು. ಗರುಡ ಪುರಾಣದಲ್ಲಿ ನಾವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳ ಕುರಿತು ಹೇಳಲಾಗಿತ್ತು. ಈ ತಪ್ಪುಗಳನ್ನು ಅಥವಾ ಇಂತಹ ಅಭ್ಯಾಸಗಳನ್ನು ನಾವು ಹೊಂದುವುದರಿಂದ ಕೌಟುಂಬಿಕ ಅಶಾಂತಿಯನ್ನು, ಬಡತನವನ್ನು ಎದುರಿಸಬೇಕಾಗುತ್ತದೆ. ಗರುಡ ಪುರಾಣ ಪ್ರಕಾರ ಯಾವೆಲ್ಲ ಕೆಟ್ಟ ಅಭ್ಯಾಸಗಳನ್ನು ವ್ಯಕ್ತಿಯನ್ನು ಬಡವರನ್ನಾಗಿ ಮಾಡುವುದು, ಇಂತಹ ಅಭ್ಯಾಸಗಳಿಂದ ಕೌಟುಂಬಿಕ ಸಂತೋಷ ಹಾಳಾಗುವುದಾ ಎನ್ನುವ ಅನುಮಾನ ಇರಬಹುದು. ಹಾಗಾದರೆ ನೀವು ಕೂಡ ತಪ್ಪದೆ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಮ ಮೊಬೈಲ್ಗೆ ಬಂದಿದೆ ಎಂದರೆ ನೀವು ಕೂಡ ಆ ತಪ್ಪುಗಳನ್ನು ಮಾಡುತ್ತಾ ಇರುತ್ತೀರಾ. ಒಂದು ಸಾರಿ ನೋಡಿ ಯೋಚನೆ ಮಾಡಿ. ಸ್ನೇಹಿತರೆ, ಈ ದಿನ ಗರುಡ ಪುರಾಣದಲ್ಲಿ ಹೇಳಲಾದ ಕೆಟ್ಟ ಅಭ್ಯಾಸಗಳು, ಬಡತನಕ್ಕೆ ಕಾರಣವಾಗುವ ಕೆಟ್ಟ ಅಭ್ಯಾಸಗಳು ಯಾವುದು, ಬಡತನಕ್ಕೆ ಕಾರಣ ಆಗುವ ಅಭ್ಯಾಸಗಳು ಯಾವುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ. ಗರುಡ ಪುರಾಣದ ಆಚಾರ ಖಂಡವು ಮಾನವ ಜೀವನ ಶೈಲಿಯ ಬಗ್ಗೆ ಅನೇಕ ಪ್ರಮುಖ ವಿಷಯಗಳನ್ನು ವಿವರಿಸುತ್ತದೆ. ಇದು ಸಂತೋಷದ ಮತ್ತು ಆರೋಗ್ಯಕರ ಕುಟುಂಬವನ್ನು ಹೇಗೆ ನಡೆಸಬೇಕೆಂಬುದರ ಕುರಿತು ಹಾಗೂ ವ್ಯಕ್ತಿಯಲ್ಲಿನ ಯಾವೆಲ್ಲ ಅಭ್ಯಾಸಗಳು ಆತನ ಕುಟುಂಬವನ್ನು ಕಷ್ಟಕ್ಕೆ ಸಿಲುಕಿಸುತ್ತದೆ ಎಂಬುದನ್ನು ಉಲ್ಲೇಖಿಸಿದೆ. ಗರುಡ ಪುರಾಣದ ಪ್ರಕಾರ ತಡವಾಗಿ ಮಲಗುವುದು, ಆಹಾರವನ್ನು ಅಗೌರವಿಸುವುದು, ಕೊಳಕನ್ನು ಇಟ್ಟುಕೊಳ್ಳುವುದು ಮತ್ತು ಕುಟುಂಬ ಸದಸ್ಯರ ಪರಸ್ಪರ ಸಂಘರ್ಷವು ಶ್ರೀಮಂತ ಕುಟುಂಬವನ್ನು ಸಹ ಬಡತನಕ್ಕೆ ಕೊಂಡೊಯ್ಯುವುದು ಎಂಬುದನ್ನು ಇದರಲ್ಲಿ ವಿವರಿಸಲಾಗಿದೆ. ನಮ್ಮ ಸಿಹಿಯಾದ ಮಧುರವಾದ ಜೀವನವನ್ನು ಕೂಡ, ಸ್ವರ್ಗದಂತಿರುವ ಬದುಕನ್ನು ಕೂಡ ನರಕವನ್ನಾಗಿ ಮಾಡುವ ನಮ್ಮ ಕೆಲವೊಂದು ಅಭ್ಯಾಸಗಳ ಕುರಿತು ನಾವು ಗರುಡ ಪುರಾಣದ ಮೂಲಕ ತಿಳಿದುಕೊಳ್ಳಬಹುದು. ಗರುಡ ಪುರಾಣದಲ್ಲಿ ಹೇಳಲಾದ ಈ ಚಿಕ್ಕ ಪುಟ್ಟ ತಪ್ಪುಗಳನ್ನು ನಾವು ಮಾಡುವುದರಿಂದ ಬಡತನವನ್ನು ಮಾತ್ರವಲ್ಲ, ಕೌಟುಂಬಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಕಳೆದುಕೊಳ್ಳಬೇಕಾಗುವುದು. ಮೊದಲನೆಯದಾಗಿ, ತಡವಾಗಿ ಏಳುವುದು. ಸಾಮಾನ್ಯವಾಗಿ ಹೆಚ್ಚಿನವರು ಮಾಡುವಂತಹ ಕೆಟ್ಟ ಅಭ್ಯಾಸವೆಂದರೆ ಅದು ಸೂರ್ಯೋದಯದ ನಂತರ ಮಲಗುವುದು ಮತ್ತು ಸೂರ್ಯೋದಯ ಆದರೂ ಕೂಡ ಏಳದೇ ಇರುವುದು. ಗರುಡ ಪುರಾಣದ ಪ್ರಕಾರ ಸೂರ್ಯೋದಯದ ನಂತರವೂ ಹಾಸಿಗೆಯಲ್ಲಿ ಮಲಗುವವರು ತಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಎಂದಿಗೂ ಪಡೆದುಕೊಳ್ಳುವುದಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಬೆಳಗಿನ ಸಮಯವನ್ನು ದೇವರುಗಳ ಸಮಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಮಲಗುವುದು ಸೋಮಾರಿತನವನ್ನು ಹೆಚ್ಚಿಸುತ್ತದೆ. ಸೋಮಾರಿಯಾದ ವ್ಯಕ್ತಿಯು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಅದೃಷ್ಟವು ಅವರನ್ನು ದೂರ ಸರಿಸುತ್ತದೆ. ಆದ್ದರಿಂದ ಒಬ್ಬರು ಬೇಗನೆ ಎದ್ದು ಸಕಾರಾತ್ಮಕ ಶಕ್ತಿಯನ್ನು ದಿನವನ್ನು ಆರಂಭಿಸುವುದು ತುಂಬ ಒಳ್ಳೆಯದ್ದು. ಇನ್ನು ಎರಡನೆಯದಾಗಿ, ಆಹಾರವನ್ನು ಅಗೌರವಿಸುವುದು. ಜನರು ಮಾಡುವಂತಹ ಎರಡನೇ ಪ್ರಮುಖವಾದ ತಪ್ಪೆಂದರೆ ನಾವು ತಿನ್ನುವಂತಹ ಆಹಾರವನ್ನು ಅಗೌರವಿಸುವುದು ಅಥವಾ ಆಹಾರವನ್ನು ಅರ್ಧಂಬರ್ಧ ತಿಂದು ಮತ್ತುಳಿದ ಆಹಾರವನ್ನು ತಟ್ಟೆಯಲ್ಲಿ ಬಿಟ್ಟು ಬಿಸಾಕುವುದು. ಇತ್ತೀಚಿನ ದಿನಗಳಲ್ಲಿ ಜನರು ಆಹಾರವನ್ನು ವ್ಯರ್ಥ ಮಾಡುವುದು, ತಟ್ಟೆಯಲ್ಲಿ ಆಹಾರವನ್ನು ಬಿಡುವುದು ಸಾಮಾನ್ಯ ವಿಚಾರವೆಂದು ಪರಿಗಣಿಸುತ್ತಾರೆ. ಆದರೆ ಧರ್ಮಗ್ರಂಥಗಳು ಇಂತಹ ತಪ್ಪನ್ನು ಗಂಭೀರವಾಗಿ ಪಾಪ ಎಂದು ಹೇಳುತ್ತದೆ. ಗರುಡ ಪುರಾಣದ ಪ್ರಕಾರ ಯಾವ ಮನೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡಲಾಗುತ್ತದೆಯೋ ಆ ಮನೆಯ ಮೇಲೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯು ಶಾಶ್ವತವಾಗಿ ಅಸಮಾಧಾನವನ್ನು ಹೊಂದಿರುತ್ತಾಳೆ. ಯಾವ ವ್ಯಕ್ತಿ ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಿನ್ನದೆ ಎಸೆದರೆ ಅದು ಆತನನ್ನು ಬಡವನ್ನಾಗಿ ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಸಮೃದ್ಧಿಯನ್ನು, ಸಂಪತ್ತನ್ನು ಬಯಸಿದರೆ ಮೊದಲು ಆಹಾರವನ್ನು ಗೌರವಿಸುವ ಅಭ್ಯಾಸ ಇಟ್ಟುಕೊಳ್ಳಿ. ಸ್ನೇಹಿತರೆ, ನೀವು ಎಷ್ಟೋ ದೇವಾಲಯಗಳಲ್ಲಿ ಅನ್ನದಾನ ಮಾಡುವಂತಹ ಅಥವಾ ಪ್ರಸಾದ ವಿತರಿಸುವಂತಹ ಇದನ್ನು ನೋಡಿರಬಹುದು. ಅಲ್ಲೇ ನೀವು ಗಮನಿಸಬಹುದು, ಎಷ್ಟೋ ಜನ ತಮಗೆ ಬೇಕಾದಷ್ಟನ್ನು ಹಾಕಿಸಿಕೊಳ್ಳುವ ಬದಲು ಮನಸಾ ಇಚ್ಛೆ ಹಾಕಿಸಿಕೊಂಡು ಎಲ್ಲವನ್ನ ತಿಪ್ಪೆಗೆ ಸುರಿಯುವುದನ್ನು ಗಮನಿಸುತ್ತೀರಾ. ಅಂತಹ ಪುಣ್ಯಕ್ಷೇತ್ರಕ್ಕೋಗಿ ಅರ್ಧ ನೀವೇ ಪಾಪವನ್ನು ಕಟ್ಟಿಕೊಂಡು ಬರುತ್ತೀರಾ. ಇನ್ನು ಮೂರನೆಯದಾಗಿ, ಕೊಳಕು ಬಟ್ಟೆಯನ್ನು ಧರಿಸುವುದು. ಗರುಡ ಪುರಾಣದ ಪ್ರಕಾರ ಬಡತನಕ್ಕೆ ಕಾರಣವಾಗುವ ವ್ಯಕ್ತಿ ಮೂರನೇ ಕೆಟ್ಟ ಅಭ್ಯಾಸವೆಂದರೆ ಕೊಳಕು ಅಥವಾ ಅಶುದ್ಧವಾದ ಬಟ್ಟೆಯನ್ನು ಧರಿಸುವುದು. ಇದರೊಂದಿಗೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿ ಇಡದೇ ಇರುವುದು. ಅನೇಕ
ಜನರು ಸ್ನಾನ ಮಾಡದೆ ಅಥವಾ ತಮ್ಮ ಮಲಗುವ ಕೋಣೆಗಳನ್ನು ಗಲೀಜು ಮಾಡಿಕೊಂಡು ಹಲವು ದಿನಗಳವರೆಗೆ ಒಂದೇ ಬಟ್ಟೆಯನ್ನು ಧರಿಸುವುದು ಅವರನ್ನು ಬಡತನಕ್ಕೆ ಆಹ್ವಾನಿಸುತ್ತದೆ. ಗರುಡ ಪುರಾಣವು ಬಡತನವು ಯಾವಾಗಲೂ ಕೊಳಕಿನಲ್ಲಿ ವಾಸಿಸುತ್ತದೆ ಎಂದು ಹೇಳುತ್ತದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಚ್ಛವಾಗಿರದ ವ್ಯಕ್ತಿ ಎಂದಿಗೂ ಶಾಂತಿಯಿಂದ ಇರಲು ಸಾಧ್ಯವಿಲ್ಲ. ಕೊಳಕಿನಿಂದಾಗಿ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ವ್ಯಾಪಿಸುತ್ತದೆ ಮತ್ತು ಸಂಗ್ರಹವಾದ ಸಂಪತ್ತನ್ನು ಸಹ ಅನಾರೋಗ್ಯದ ಸುಧಾರಣೆಗೆ ಖರ್ಚು ಮಾಡಲಾಗುತ್ತದೆ. ಸ್ನೇಹಿತರೆ, ಎಷ್ಟೋ ಜನ ನೀವು ನೋಡಬಹುದು, ಒಂದು ವಾರ ಅಥವಾ 15 ದಿವಸಕ್ಕೊಮ್ಮೆ ಸ್ನಾನವನ್ನು ಮಾಡುವವರಿದ್ದಾರೆ. ಎಷ್ಟೋ ಜನ ಕೇಳಿದರೆ ನಮಗೆ ಸ್ನಾನ ಬೇಕಾಗಿರುವುದು ಮನಸ್ಸಿಗೆ, ದೇಹಕ್ಕಲ್ಲ ಎನ್ನುವುದನ್ನು ಕೇಳಿರಬಹುದು. ಖಂಡಿತ ಇಲ್ಲ ಸ್ನೇಹಿತರೆ. ದೇಹ ಎಷ್ಟು ಮುಖ್ಯವೋ ಹಾಗೆ ನಮ್ಮ ಶರೀರವೂ ಅಷ್ಟೇ ಮುಖ್ಯ. ಸ್ನೇಹಿತರೆ, ಇನ್ನು 4ನೇದಾಗಿ ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನು ಮಾತನಾಡುವುದು. ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯು ಮಾಡುವಂತಹ 4ನೇ ಹಾಗೂ ಕೊನೆಯ ದೊಡ್ಡ ತಪ್ಪೆಂದರೆ ಅದುವೇ ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನು ಮಾತನಾಡುವುದು. ಇತರರ ಮೇಲೆ ವಿನಾಕಾರಣ ಕೋಪಿಸಿಕೊಳ್ಳುವುದಾಗಿದೆ. ಕಿರುಚಾಟ ಮತ್ತು ಜಗಳದಿಂದ ತುಂಬಿದ ಮನೆಯಲ್ಲಿ ಸಮೃದ್ಧಿ ಎಂದಿಗೂ ನೆಲೆಸುವುದಿಲ್ಲ. ಗರುಡ ಪುರಾಣದ ಪ್ರಕಾರ ಕಠಿಣ ಮಾತುಗಳನ್ನಾಡುವ ಮತ್ತು ದುರಾಸೆಯುಳ್ಳ ಜನರು ನೀರಿನಂತೆ ಹಣವನ್ನು ಕಳೆದುಕೊಳ್ಳುತ್ತಾರೆ. ಕುಟುಂಬದಲ್ಲಿ ಪ್ರೀತಿ ಮತ್ತು ಶಾಂತಿ ಇರುವುದು ಬಹಳ ಮುಖ್ಯ. ಕುಟುಂಬ ಸದಸ್ಯರು ಒಟ್ಟಿಗೆ ಸಂತೋಷದಿಂದ ಬದುಕುವ ಕನಸನ್ನು ಹೊತ್ತಿರಬೇಕು. ಅಂತಹ ಮನೆಯಲ್ಲಿ ಸಂಪತ್ತು ಪಡೆದುಕೊಳ್ಳಲು ಯಾವಾಗಲೂ ಸಾಧ್ಯ ಆಗುವುದಿಲ್ಲ. ಯಾವ ಮನೆಯಲ್ಲಿ ಸಂತೋಷ ಸುಖ ಇರುತ್ತದೆ ಆ ಮನೆಯಲ್ಲಿ ಹಣದ ಜೊತೆ ನೆಮ್ಮದಿ ಕೂಡ ಇರುತ್ತದೆ. ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಈ 4 ಕೆಟ್ಟ ಅಭ್ಯಾಸಗಳನ್ನು ತಾವು ಹೊಂದಿದ್ದರೆ ಈಗಿನಿಂದಲೇ ಬಿಟ್ಟು ಬಿಡಿ. ಸ್ನೇಹಿತರೆ, ಹಣದ ಸಮಸ್ಯೆಯನ್ನು, ಆಹಾರದ ಕೊರತೆಯನ್ನು ಅನುಭವಿಸುತ್ತಾ ಜೀವನವಿಡೀ ನರಕವನ್ನು ಕಾಣಬೇಕಾಗುತ್ತದೆ. ನರಕ ಮೇಲೆಲ್ಲೂ ಇಲ್ಲ ಸ್ನೇಹಿತರೆ. ನಾವು ಮಾಡುವಂತಹ ಕಾಯಕದಲ್ಲಿ, ನಾವು ಮಾಡುವಂತಹ ದಾನ ಧರ್ಮದಲ್ಲೇ ಸ್ವರ್ಗ ನರಕ ಎಲ್ಲವನ್ನ ದೇವರು ಬರೆದಿಟ್ಟಿರುತ್ತಾನೆ. ಎಷ್ಟೋ ಜನ ನಾವು ಮಾಡುತ್ತಿರುವುದು ತಪ್ಪು ಎಂದು ತಿಳಿದರೂ ಆ ತಪ್ಪುಗಳನ್ನೇ ಪದೇ ಪದೇ ಮಾಡುತ್ತಾ ಹೋಗುತ್ತಾರೆ. ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಂಡಿರುತ್ತಾರೆ. ಅಂಥವರು ದಯವಿಟ್ಟು ಇಂದಿನಿಂದ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ನಿಮ್ಮ ಸುಖ ಕುಟುಂಬಕ್ಕಾಗಿ ಈ 4 ತಪ್ಪುಗಳನ್ನು ಮಾಡುತ್ತಿದ್ದರೆ ಈಗಿನಿಂದಲೇ ಬಿಟ್ಟು ಬಿಡಿ. ಎಲ್ಲರ ಜೀವನದಲ್ಲಿ ಸುಖವಾದ ವಾತಾವರಣ ನಿರ್ಮಾಣವಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೀನಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.